morning, everybody. My name is Samruddhi Sangmesh Navli. I am studying in 6th standard, learning about practice English spoken classes. There are three persons for pronouns. I, we, you, he, she, it, this, that, these, those, they. How many are they? They are 12. They are 12. No. There are three persons. 12 pronouns. They are. I, we, you, he, she, it, this, that, these, those, they. How many are they? They are 12. ವರ್ತಮಾನ ಕಾಲದಲ್ಲಿ ಕಾಲಗಳು ಸಾದಾ ವರ್ತಮಾನ ಕಾಲ, ಮುಂದುವರೆದ ವರ್ತಮಾನ ಕಾಲ, ಪೂರ್ಣಗೊಂಡ ವರ್ತಮಾನ ಕಾಲ, ಪೂರ್ಣಗೊಂಡು ಮುಂದುವರೆದ ವರ್ತಮಾನ ಕಾಲ. There are four present tense there are four subtenses in present tense. Simple present tense, present continuous tense, present perfect tense, present perfect continuous tense. ಸಾದಾ ವರ್ತಮಾನ ಕಾಲ, ಮುಂದುವರೆದ ವರ್ತಮಾನ ಕಾಲ, ಪೂರ್ಣಗೊಂಡ ವರ್ತಮಾನ ಕಾಲ, ಪೂರ್ಣಗೊಂಡು ಮುಂದುವರೆದ ವರ್ತಮಾನ ಕಾಲ. ನಾನು ಕುರ್ಚಿಯ ಮೇಲೆ ಕೂಡುತ್ತೇನೆ, ನಾನು ಕುರ್ಚಿಯ ಮೇಲೆ ಕೂಡುತ್ತಿದ್ದೇನೆ, ನಾನು ಕುರ್ಚಿಯ ಮೇಲೆ ಕೂತಿದ್ದೇನೆ, ನಾನು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದೇನೆ. I sit on the chair. I am sitting on the chair. I have sat on the chair. I have been sitting on the chair. Baj. ನಾವು ಕುರ್ಚಿಯ ಮೇಲೆ ಕೂಡುತ್ತೇವೆ, ನಾವು ಕುರ್ಚಿಯ ಮೇಲೆ ಕೂಡುತ್ತಿದ್ದೇವೆ, ನಾವು ಕುರ್ಚಿಯ ಮೇಲೆ ಕೂತಿದ್ದೇವೆ, ನಾವು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದೇವೆ. We sit on the chair. We are sitting on the chair. We have sat on the chair. We have been sitting on the chair. ಬಾ. ನೀನು ಕುರ್ಚಿಯ ಮೇಲೆ ಕೂಡುತ್ತೀಯಾ? ನೀನು ಕುರ್ಚಿಯ ಮೇಲೆ ಕೂಡುತ್ತಿದ್ದೀಯಾ? ನೀನು ಕುರ್ಚಿಯ ಮೇಲೆ ಕೂತಿದ್ದೀಯಾ? ನೀನು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದೀಯಾ? You sit on the chair. You are sitting on the chair. You have sat on the chair. You have been sitting on the chair. ನೀವು ಕುರ್ಚಿಯ ಮೇಲೆ ಕೂಡುತ್ತೀರಿ, ನೀವು ಕುರ್ಚಿಯ ಮೇಲೆ ಕೂಡುತ್ತಿದ್ದೀರಿ, ನೀವು ಕುರ್ಚಿಯ ಮೇಲೆ ಕೂತಿದ್ದೀರಿ, ನೀವು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದೀರಿ. You sit on the chair. You are sitting on the chair. You have sat on the chair. You have been sitting on the chair. He sits on the chair. ಇವನು ಕುರ್ಚಿಯ ಮೇಲೆ ಕೂಡುತ್ತಾನೆ, ಇವನು ಕುರ್ಚಿಯ ಮೇಲೆ ಕೂಡುತ್ತಿದ್ದಾನೆ, ಇವನು ಕುರ್ಚಿಯ ಮೇಲೆ ಕೂತಿದ್ದಾನೆ, ಇವನು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದಾನೆ. He sits on the chair. He is sitting on the chair. He has sat on the chair. He has been sitting on the chair. ಅವನು ಕುರ್ಚಿಯ ಮೇಲೆ ಕೂಡುತ್ತಾನೆ, ಅವನು ಕುರ್ಚಿಯ ಮೇಲೆ ಕೂಡುತ್ತಿದ್ದಾನೆ, ಅವನು ಕುರ್ಚಿಯ ಮೇಲೆ ಕೂತಿದ್ದಾನೆ, ಅವನು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದಾನೆ. He sits on the chair. He is sitting on the chair. He has sat on the chair. He has been sitting on the chair. ಇವಳ ಕುರ್ಚಿಯ ಮೇಲೆ
ಕುರ್ಚಿಯ ಮೇಲೆ ಇದು ಕುರ್ಚಿಯ ಮೇಲೆ ಕೂತಿದೆ. ಇದು ಕುರ್ಚಿಯ ಮೇಲೆ ಕೂಡುತ್ತದೆ. ಇದು ಕುರ್ಚಿಯ ಮೇಲೆ ಕೂತಿದೆ. ಇದು ಕುರ್ಚಿಯ ಮೇಲೆ ಕೂಡುತ್ತಿದೆ. ಇದು ಕುರ್ಚಿಯ ಮೇಲೆ ಕೂಡುತ್ತದೆ. ಇದು ಕುರ್ಚಿಯ ಮೇಲೆ ಕೂಡುತ್ತಿದೆ. ಇದು ಕುರ್ಚಿಯ ಮೇಲೆ ಕೂತಿದೆ. ಇದು ಕುರ್ಚಿಯ ಮೇಲೆ ಕೂಡುತ್ತಲೇ ಇದೆ. It sits on the chair. It is sitting on the chair. It has sat on the chair. It has been sitting on the chair. ಅದು ಕುರ್ಚಿಯ ಮೇಲೆ ಕೂಡುತ್ತದೆ. ಅದು ಕುರ್ಚಿಯ ಮೇಲೆ ಕೂತಿದೆ. ಅದು ಕುರ್ಚಿಯ ಮೇಲೆ ಕೂಡುತ್ತದೆ. ಅದು ಕುರ್ಚಿಯ ಮೇಲೆ ಕೂಡುತ್ತಿದೆ. ಅದು ಕುರ್ಚಿಯ ಮೇಲೆ ಕೂತಿದೆ. ಅದು ಕುರ್ಚಿಯ ಮೇಲೆ ಕೂಡುತ್ತಲೇ ಇದೆ. It sits on the chair. It is sitting on the chair. It has sat on the chair. It has been sitting on the chair. ಇದು ಕುರ್ಚಿಯ ಮೇಲೆ ಕೂಡುತ್ತದೆ. ಇದು ಕುರ್ಚಿಯ ಮೇಲೆ ಕೂಡುತ್ತಿದೆ. ಇದು ಕುರ್ಚಿಯ ಮೇಲೆ ಕೂತಿದೆ. ಇದು ಕುರ್ಚಿಯ ಮೇಲೆ ಕೂಡುತ್ತಲೇ ಇದೆ. This sits on the chair. This is sitting on the chair. This has sat on the chair. This has been sitting on the chair. ಅದು ಕುರ್ಚಿಯ ಮೇಲೆ ಕೂಡುತ್ತದೆ. ಅದು ಕುರ್ಚಿಯ ಮೇಲೆ ಕೂಡುತ್ತಿದೆ. ಅದು ಕುರ್ಚಿಯ ಮೇಲೆ ಕೂತಿದೆ. ಅದು ಕುರ್ಚಿಯ ಮೇಲೆ ಕೂಡುತ್ತಲೇ ಇದೆ. That sits on the chair. That is sitting on the chair. That has sat on the chair. That has been sitting on the chair. ಇವು ಕುರ್ಚಿಯ ಮೇಲೆ ಕೂಡುತ್ತವೆ. ಇವು ಕುರ್ಚಿಯ ಮೇಲೆ ಕೂಡುತ್ತಿವೆ. ಇವು ಕುರ್ಚಿಯ ಮೇಲೆ ಕೂತಿವೆ. ಇವು ಕುರ್ಚಿಯ ಮೇಲೆ ಕೂಡುತ್ತಲೇ ಇವೆ. These sit on the chair. These are sitting on the chair. These have sat on the chair. These have been sitting on the chair. ಅವು ಕುರ್ಚಿಯ ಮೇಲೆ ಕೂಡುತ್ತವೆ. ಅವು ಕುರ್ಚಿಯ ಮೇಲೆ ಕೂಡುತ್ತಿವೆ. ಅವು ಕುರ್ಚಿಯ ಮೇಲೆ ಕೂತಿವೆ. ಅವು ಕುರ್ಚಿಯ ಮೇಲೆ ಕೂಡುತ್ತಲೇ ಇವೆ. Those sit on the chair. Those are sitting on the chair. Those have sat on the chair. Those have been sitting on the chair. ಇವರು ಕುರ್ಚಿಯ ಮೇಲೆ ಕೂಡುತ್ತಾರೆ. ಇವರು ಕುರ್ಚಿಯ ಮೇಲೆ ಕೂಡುತ್ತಿದ್ದಾರೆ. ಇವರು ಕುರ್ಚಿಯ ಮೇಲೆ ಕೂತಿದ್ದಾರೆ. ಇವರು ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದಾರೆ. They sit on the chair. They are sitting on the chair. They have sat on the chair. They have been sitting on the chair. ಅವರು ಕುರ್ಚಿಯ ಮೇಲೆ ಕೂಡುತ್ತಾರೆ. ಅವರು ಕುರ್ಚಿಯ ಮೇಲೆ ಕೂಡುತ್ತಿದ್ದಾರೆ. ಅವರ ಕುರ್ಚಿಯ ಮೇಲೆ ಕೂತಿದ್ದಾರೆ. ಅವರ ಕುರ್ಚಿಯ ಮೇಲೆ ಕೂಡುತ್ತಲೇ ಇದ್ದಾರೆ.
ನಿಮಗೂ ನಿಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಬೇಕೆಂಬ ಆಸೆ ನಿಮಗಿದ್ದರೆ ನೀವು ಒಮ್ಮೆ ಅಮರೇಶ್ವರ ಪಬ್ಲಿಕ್ ಶಾಲೆಗೆ ತಪ್ಪದೇ ಭೇಟಿ ನೀಡಿ. ಥ್ಯಾಂಕ್ ಯು.